Good morning everybody. I hope all are safe at home. Today I have such a pleasure to introduce myself. My name is Shweta V. I completed my master degree MCA in SJCIT College, Chikbalapur in the year of 2011, and also I completed B.Ed course. So my hobbies are watching news, reading books, listening music, and helping a needy person. I have handled computer science subject for PUC. So I have 9 years teaching experience in that. I was worked from 2011 to 2014, 3 years in Pragati Composite PU College, Vijaypura. Later, from 2014 onwards till now, I am working in Sahyadri PU College, Kolar. Students, first of all, I would like to welcome to Sahyadri College. Who all take the admission for commerce, welcome to Sahyadri PU College. Students, first I will appreciate you to select a very good combination in our college, that is commerce combination. You know, in the commerce combination, there are 4 optionals are there and 2 language subjects are there. You know the language subjects, the first language is either Kannada, Hindi, Sanskrit. The second language is common for all English, and 4 subjects, common subjects are economics, business studies, accounts and computer science. So it is a very good combination at PU level. Why means in a commerce subjects, economics, accounts, business studies, you will get more information about business and economic and accountant strategies. Along with that, you learn computer science. Nowadays, the computer is very important in our day-to-day life. Understood? So, I am handled computer science subject for yours, means PUC. Before going to the subject, I want to tell the importance of a computer. What are the importance of computer? Where the computers can be used? How the computers can be help to people? So I will tell some of the importance of a computer. Students, I will change my language to a little bit Kannada. ಇವತ್ತಿನ ದಿನ ನೀವು ಕಂಪ್ಯೂಟರ್ನ ಎಲ್ಲರೂ ನೋಡಿರ್ತೀರ. ಕಂಪ್ಯೂಟರ್ ಅಂದಿದ ತಕ್ಷಣ ನಿಮ್ಮ ಒಂದು ಇಮ್ಯಾಜಿನರಿಯಲ್ಲಿ ಬರೋದೇನು? ಒಂದು ಮಾನಿಟರ್ ಸ್ಕ್ರೀನ್ ಇರುತ್ತೆ, ಒಂದು ಮೌಸ್ ಇರುತ್ತೆ, ಒಂದು ಸಿಪಿ ಇರುತ್ತೆ, ಹಾಗೆ ಒಂದು ಕೀಬೋರ್ಡ್ ಇರುತ್ತೆ ಅಲ್ವಾ? ಸೊ ಈ ಒಂದು ಕಂಪ್ಯೂಟರ್ ಅನ್ನ ನೀವು ಯಾವ್ಯಾವ ಫೀಲ್ಡ್ ಅಲ್ಲಿ ನೋಡಿದೀರಾ? ಒಂದ್ ಸ್ವಲ್ಪ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲ್ಸ್ ಅಲ್ಲಿ ನೋಡಿರ್ತೀರಾ, ಅಂದ್ರೆ ಆಫೀಸ್ ರೂಮ್ ಅಲ್ಲಿ ನೋಡಿರ್ತೀರಾ, ಅಥವಾ ನಿಮ್ಮ ಸ್ಕೂಲಲ್ಲಿ ಲೈಬ್ರರಿ ಇದ್ರೆ ಲೈಬ್ರರಿ ಫೆಸಿಲಿಟಿ ಇದ್ರೆ ಲೈಬ್ರರಿಯಲ್ಲಿ ನೋಡಿರ್ತೀರಾ, ಅಥವಾ ನಿಮಗೆ ಕಂಪ್ಯೂಟರ್ ಲ್ಯಾಬ್ಸ್ ಅಂತ ಇದ್ರೆ ಕಂಪ್ಯೂಟರ್ ಲ್ಯಾಬ್ಸ್ ಅಲ್ಲಿ ನೋಡಿರ್ತೀರಾ. ಇದು ಬಿಟ್ಟು ನಿಮ್ಮ ಸ್ಕೂಲ್ಸ್ ಬಿಟ್ಟು ಇನ್ನು ಹೊರಗಡೆ ಬಂದ್ರೆ ನೀವು ಎಲ್ಲೆಲ್ಲಿ ನೋಡಿರ್ತೀರಾ? ನೀವು ರಿಸಲ್ಟ್ಸ್ ನೋಡೋದಕ್ಕೆ ಸೈಬರ್ ನೆಟ್ ಹೋದ್ರೆ ಅಲ್ಲಿ ಸುಮಾರು ಕಂಪ್ಯೂಟರ್ಸ್ ಅನ್ನ ನೋಡಿರ್ತೀರಾ. ಸೊ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಸೆಕ್ಷನ್ ಅಂದ್ರೆ ನಮ್ಗೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಏರ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಥವಾ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ನಾವು ಇವತ್ತು ಆನ್ಲೈನ್ ಸೀಟ್ ರಿಸರ್ವೇಶನ್ ಮಾಡ್ತೀವಿ, ಸೀಟ್ ರಿಸರ್ವೇಶನ್ಸ್. ಸೊ ಆ ಸೀಟ್ ರಿಸರ್ವೇಶನ್ಸ್ ಗೆ ಏನ್ ಯೂಸ್ ಮಾಡ್ತಾ ಇದಾರೆ? ಕಂಪ್ಯೂಟರ್ಸ್ ಮತ್ತೆ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದಾರೆ. ಆನ್ಲೈನ್ ಫೆಸಿಲಿಟಿ ಇದೆ, ದಟ್ ಈಸ್ ಎ ಟೆಕ್ನಾಲಜಿ. ಸೊ ಬೈ ಯೂಸಿಂಗ್ ದ ಟೆಕ್ನಾಲಜಿ ವಿತ್ ದ ಹೆಲ್ಪ್ ಆಫ್ ದ ಕಂಪ್ಯೂಟರ್ ವಿ ಆರ್ ಯೂಸಿಂಗ್ ದ ಸೀಟ್ಸ್. ಅಂಡರ್ಸ್ಟ್ಯಾಂಡ್? ಸೊ ಒಂದು ಮೆಡಿಕಲ್ ಫೀಲ್ಡ್ ಹೋದ್ರೆ, ಸೊ ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ಇವತ್ತು ಕಂಪ್ಯೂಟರ್ ಯೂಸ್ ಆಗ್ತಾ ಇದೆ. ಎಲ್ಲಿಂದ? ಪೇಷಂಟ್ ಹಾಸ್ಪಿಟಲ್ ಹೋದಾಗಿಂದ ಪೇಷಂಟ್ ಡಿಸ್ಚಾರ್ಜ್ ಆಗಿ ಬರೋವರೆಗೂ, ಹಾಸ್ಪಿಟಲ್ ಹೊರಗಡೆ ಬರೋವರೆಗೂ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕಂಪ್ಯೂಟರ್ ಸ್ಟೋರ್ ಆಗುತ್ತೆ. ಹಾಗೇನೆ ಒಂದು ಎಕ್ಸ್ರೇ ಮಾಡಬೇಕಾದ್ರೆ, ಒಂದು ಸ್ಕ್ಯಾನಿಂಗ್ ತೆಗಿಬೇಕಾದ್ರೆ, MRI ಸ್ಕ್ಯಾನ್ ಮಾಡಬೇಕಾದ್ರೆ, ಕೆಲವೊಂದು ಮೈನರ್ ಅಥವಾ ಮೇಜರ್ ಆಪರೇಷನ್ಸ್ ಮಾಡೋದಿಕ್ಕೂ ಕೂಡ ಇವತ್ತು ಕಂಪ್ಯೂಟರ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿದ್ದಾರೆ.
ಅಂದ್ರೆ ಕಂಪ್ಯೂಟರು ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಅನ್ನ ತಗೊಂಡಿದೆ. ಸೊ ಈಗ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಬಂದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಅಂತೂ ಇವತ್ತು ಕಂಪ್ಯೂಟರ್ ಇಲ್ಲ ಬೇರೆ ಏನು ವರ್ಕ್ ಆಗಲ್ವೇನೋ ಅನ್ನೋಷ್ಟು ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಕಂಪ್ಯೂಟರ್ಸ್ ಮೇಲೆ. ಅದ್ರಲ್ಲೂ ಇವತ್ತು ನಾವು ಸೂಪರ್ ಕಂಪ್ಯೂಟರ್ಸ್ ಅನ್ನ ನೋಡ್ತಾ ಇದೀವಿ, ಆರ್ಟಿಫಿಷಿಯಲ್ ಕಂಪ್ಯೂಟರ್ಸ್ ಅನ್ನ, ರೋಬೋಟಿಕ್ಸ್ ಅನ್ನ ನೋಡ್ತಾ ಇದೀವಿ. ಇದೆಲ್ಲರೂ ಇವತ್ತು ತುಂಬಾ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಕಂಪ್ಯೂಟರ್ಗೆ. ಸೊ ಇವತ್ತು ನಾವು ಏನು ನಾಸಾ ಅವರು ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡ್ತಾ ಇದಾರೆ, ರಾಕೆಟ್ಸ್ ಅನ್ನ ಉಡಾವಣೆ ಮಾಡ್ತಿದ್ದಾರೆ. ಇವತ್ತು ಸ್ಯಾಟಲೈಟ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಬ್ರೌಸ್ ಮಾಡ್ತಿದೀವಿ. ಇದೆಲ್ಲ ಯಾವ್ದ್ರಿಂದ ಆಗ್ತಿದೆ ಅಂದ್ರೆ ಕಂಪ್ಯೂಟರ್ ಟೆಕ್ನಾಲಜಿಯಿಂದಾನೇ ಆಗ್ತಿದೆ. ಸೊ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ. ದ ಕಂಪ್ಯೂಟರ್ಸ್ ಕ್ಯಾನ್ ಪ್ಲೇ ವೈಟಲ್ ರೋಲ್, ವೆರಿ ಇಂಪಾರ್ಟೆಂಟ್ ರೋಲ್. ಕಂಪ್ಯೂಟರ್ ಕ್ಯಾನ್ ಬಿ ಯೂಸ್ ಇನ್ ಟೆಲಿಕಮ್ಯುನಿಕೇಶನ್. ಸೊ ಇವತ್ತು ದಿನ ಬೆಳಗಾದ್ರೆ ನಾವು ನ್ಯೂಸ್ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಹಾಗೇನೆ ಇವತ್ತು ನಮ್ಮ ಕೈಲಿರೋ ಮೊಬೈಲ್ ಅಲ್ಲಿ ನಾವು ನ್ಯೂಸ್ ನೋಡ್ತೀವಿ, ಅಥವಾ ಯಾವ್ದೇನೋ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಬ್ರೌಸ್ ಮಾಡ್ಕೋತೀವಿ. ಸೊ ಇದೆಲ್ಲ ಎಲ್ಲಿಂದ ಬರುತ್ತೆ? ಇದೆಲ್ಲ ನಮ್ಗೆ ಸರ್ವರ್ ಇಂದ ಬರುತ್ತೆ. ಸರ್ವರ್ ಇಂದ ಬರ್ಬೇಕಾದ್ರೆ ನಮ್ಗೆ ನೆಟ್ವರ್ಕಿಂಗ್ ಬೇಕು, ಇಂಟರ್ನೆಟ್ ಬೇಕಾಗತ್ತೆ. ಸೊ ಈ ಇಂಟರ್ನೆಟ್ ಅನ್ನ ಡೆವಲಪ್ ಆಗ್ಬೇಕಾದ್ರೆ ಏನ್ ಬೇಕಾಗಿತ್ತು? ಕಂಪ್ಯೂಟರ್ ಬೇಕಾಗಿತ್ತು. ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿನ ದಿನ ನಾವು ಟೆಲಿಕಮ್ಯುನಿಕೇಶನ್ ಫೀಲ್ಡ್ ಅಲ್ಲೂ ಕೂಡ ಹೆಚ್ಚಾಗಿ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೇನೆ ದ ಕಂಪ್ಯೂಟರ್ಸ್ ಕ್ಯಾನ್ ಯೂಸ್ಡ್ ಇನ್ ಗ್ರಾಫಿಕ್ಸ್. ಸೊ ಅನಿಮೇಷನ್, ಗ್ರಾಫಿಕ್ಸ್, ಈ ಗ್ರಾಫಿಕ್ಸ್ ಮತ್ತೆ ಅನಿಮೇಷನ್ ಫೀಲ್ಡ್ ಅಲ್ಲೂ ಕೂಡ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಕಂಪ್ಯೂಟರ್ ಇಂದ ಇಷ್ಟೆಲ್ಲ ಯೂಸಸ್ ಇದೆ. ಅಂದ್ರೆ ಕಂಪ್ಯೂಟರ್ ನ ಯೂಸ್ ಮಾಡದಿರುವಂತ ಫೀಲ್ಡ್ ಇವತ್ತು ಇಲ್ಲ. ಅಂದ್ರೆ ನಮ್ಗೆ ಇವತ್ತು ರೂರಲ್ ಏರಿಯಾ, ಅಗ್ರಿಕಲ್ಚರ್ ಅಲ್ಲಿ ಇನ್ನು ಕಂಪ್ಯೂಟರ್ಸ್ ಯೂಸ್ ಮಾಡ್ತಿಲ್ಲ. ಬಟ್ ಇನ್ ದ ಸ್ಟ್ಯಾಂಡರ್ಡ್ ಲೆವೆಲ್ ಅಗ್ರಿಕಲ್ಚರ್ ದ ಕಂಪ್ಯೂಟರ್ಸ್ ಮಸ್ಟ್ ಬಿ ಯೂಸ್ಡ್. Means the computer can be used in almost all fields in our daily life. Understood? So, even the computers ಇಂದ ನಮ್ಮ ವರ್ಕ್ ಅನ್ನ ನಾವು ಈಸಿಯಾಗಿ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. Because the computer is having the capability to do 10 or more than 10 people work. Means we are assist the work to the computer without rest, without taking any rest. So without that, the computer can continuously working 24 hours. Understood? So without taking any rest, the computer can be working by using the power. So the computer can be reduced the human work. So even the computers ಅನ್ನ ಇವತ್ತು ಬಿಸಿನೆಸ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಹಾಗೇನೆ ಇವತ್ತು ನಮ್ಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಹಾಗೇನೆ ಇವತ್ತು ನಮ್ಗೆ ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ, ಹಾಗೇನೆ ಇವತ್ತು ನಮ್ಗೆ ಸೇಲ್ಸ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಎಲ್ಲ ಕಡೆ ಕೂಡ ಈ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೊಂದು ಪಾಯಿಂಟ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ ಸ್ಟೂಡೆಂಟ್ಸ್ ಇವಾಗ ಎಲ್ಲರಿಗೂ ಮನೇಲಿ ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿರುತ್ತೆ. ಯಾವಾಗ ಕಾಲೇಜ್ ಓಪನ್ ಆಗುತ್ತೆ, ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತೀವಿ. ಯಾಕಂದ್ರೆ ಪೇರೆಂಟ್ಸ್ ತುಂಬಾ ರಿಸ್ಟ್ರಿಕ್ಟ್ ಮಾಡಿರ್ತಾರೆ, ಮನೇಲೇ ಇರಿ, ಹೊರಗಡೆ ಹೋಗ್ಬಿಡಿ, ಫ್ರೆಂಡ್ಸ್ ಜೊತೆ ಆಟ ಆಡಬಾರ್ದು, ಸ್ವಿಮ್ಮಿಂಗ್ ಪೂಲ್ ಹೋಗ್ಬಾರ್ದು, ಈ ತರ ಫುಟ್ಬಾಲ್ ಗ್ರೌಂಡ್ ಹೋಗ್ಬಾರ್ದು, ಈ ತರ ಎಲ್ಲ ನಿಮ್ಗೆ ರೆಸ್ಟ್ರಿಕ್ಷನ್ ಹಾಕಿರ್ತಾರೆ. ಹಾಗಾಗಿ ನೀವು ಹೊರಗಡೆ ಹೋಗ್ಬೇಕು ಅಂತ ಇಷ್ಟಪಟ್ಟಿರ್ತೀರ. ಆದ್ರೆ ಈ ನಮ್ಗೆ ಕೊರೋನಾ ಅಂತ ಯಾವಾಗ ಸ್ಟಾರ್ಟ್ ಆಗಿದೆ, COVID-19 ಸ್ಟಾರ್ಟ್ ಆದಾಗಿಂದ ಲಾಕ್ಡೌನ್ ಶುರು ಆಯ್ತು. ಲಾಕ್ಡೌನ್ ಶುರು ಆದಾಗಿಂದ it will affect directly to all the fields. ಎಲ್ಲ ಫೀಲ್ಡ್ಸ್ ಗೆ ಎಫೆಕ್ಟ್ ಆಯ್ತು. ಬಟ್ ಇಟ್ ಡಸ್ ನಾಟ್ ಅಫೆಕ್ಟ್ ದ ಸಾಫ್ಟ್ವೇರ್ ಫೀಲ್ಡ್. ನೋಡಿ, ಎಲ್ಲ ಫೀಲ್ಡ್ಗೂ ಎಫೆಕ್ಟ್ ಆಗಿರುವಂತ ಕೊರೋನಾ ಸಾಫ್ಟ್ವೇರ್ ಫೀಲ್ಡ್ ಗೆ ಎಫೆಕ್ಟ್ ಆಗ್ಲೇ ಇಲ್ಲ. ಯಾಕೆಂದ್ರೆ ಇವತ್ತು COVID-19 ಇಂದ ಸ್ಕೂಲ್ಸ್ ಅನ್ನ ಮುಚ್ಚಿದ್ರು, ಕಾಲೇಜಸ್ ಅನ್ನ ಮುಚ್ಚಿದ್ರು, ಯಾವ ಎಜುಕೇಶನ್ ನಡೀತಾನೆ ಇಲ್ಲ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆದ್ರೆ ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಬೇಕಾಗಿತ್ತು? ಕಂಪ್ಯೂಟರ್ಸ್ ಬೇಕಾಗಿತ್ತು, ನಮ್ ಟೆಕ್ನಾಲಜಿ ಬೇಕಾಗಿತ್ತು. ಈ ಟೆಕ್ನಾಲಜಿ ಇತ್ತು, ಇವತ್ತು ಆನ್ಲೈನ್ ಕ್ಲಾಸಸ್ ಅನ್ನ ಶುರು ಮಾಡೋದಕ್ಕೆ ಈಸಿ ಆಯ್ತು. ಸೊ ಇವತ್ತು ನೋಡಿ, ಸ್ಕೂಲ್ಸ್ ಎಲ್ಲ ನಮ್ಗೆ ಕ್ಲೋಸ್ ಆಯ್ತು. ಸೊ ಮಾರ್ಕೆಟಿಂಗ್ ಅನ್ನ ಸ್ವಲ್ಪ ದಿನ ಸ್ಟಾಪ್ ಮಾಡ್ಬಿಟ್ಟಿದ್ರು. ಎಲ್ಲ ಒಂದು ಹಾರ್ಡ್ವೇರ್ ಕಂಪನೀಸ್ ಅನ್ನ ಲಾಕ್ ಮಾಡಿಸ್ಬಿಟ್ರು, ಎಲ್ಲ ಸಾಫ್ಟ್ವೇರ್ ಕಂಪನೀಸ್ ಲಾಕ್ ಆಯ್ತು. ಆದ್ರೆ ವರ್ಕ್ ಅಟ್ ಹೋಮ್ ಅಂತ ಮಾಡೋದು. ವರ್ಕ್ ಅಟ್ ಹೋಮ್ ಅಂದ್ರೆ ಏನೋ, ಆಫೀಸ್ ಕೆಲಸನ ಮನೇಲಿ ಕುತ್ಕೊಂಡು ಮಾಡೋದು. ಆಫೀಸ್ ಕೆಲಸನ ಮನೇಲಿ ಕುತ್ಕೊಂಡು ಹೇಗೆ? ಆಫೀಸಲ್ಲಿ ಕಸ ಗುಡಿಸ್ತಾರೆ ಅಂತ ಮನೇಲಿ ಕಸ ಗುಡಿಸೋದಲ್ಲ. ಆಫೀಸಲ್ಲಿ ಅವ್ರ ಸಿಸ್ಟಮ್ ಅಲ್ಲಿ ಏನ್ ವರ್ಕ್ ಅನ್ನ ಮಾಡ್ತಿದ್ರು, ಮನೇಲೂ ಒಂದು ಸಿಸ್ಟಮ್ ಇಟ್ಕೊಂಡು ಅದೇ ವರ್ಕ್ ಅನ್ನ ಇಲ್ಲಿ ಮಾಡಿ ಸೆಂಡ್ ಮಾಡುವಂತ ಕೆಲಸ. ಕಂಪ್ಯೂಟರ್ ಇದ್ದಿದ್ರಿಂದ ಮಾತ್ರನೇ, ಒಂದು ಟೆಕ್ನಾಲಜಿ ಅಂತ ಇಂಟ್ರೊಡ್ಯೂಸ್ ಆಗಿದ್ರಿಂದ ಮಾತ್ರನೇ ಇವತ್ತು ಸಾಫ್ಟ್ವೇರ್ ಕಂಪನಿಗೆ COVID-19 ಯಾವುದೇ ಎಫೆಕ್ಟ್ ಅನ್ನ ಮಾಡದೆ ಅದರ ಪ್ರಭಾವನ ಇನ್ನೂ ಜಾಸ್ತಿ ಮಾಡ್ತು. ಹೇಗೆ ಅಂದ್ರೆ, ಆಫೀಸಲ್ಲಿ ಅದರ ಟೈಮಿಂಗ್ಸ್, the employees can doing work at only limited 8 hours. So 9 to 5 8 hours ಮಾಡ್ತಿದ್ರು. ಆದ್ರೆ ಈಗ ವರ್ಕ್ ಅಟ್ ಹೋಮ್ ಅಂತ ಮಾಡಿರೋದ್ರಿಂದ the 8 hours will be increased to 10-12 hours. So the more work can be done
ಈಸಿಲಿ. ಸೊ ಇವತ್ತು ನಾವು ಮನೇಲಿ ಕುತ್ಕೊಂಡು 10 hours 12 hours ವರ್ಕ್ ಮಾಡ್ತಾರೆ, ಈಸಿಯಾಗಿ ವರ್ಕ್ ಮಾಡ್ತಾರೆ ಅಂದ್ರೆ. ಸೊ ಕಂಪ್ಯೂಟರ್ ಟೆಕ್ನಾಲಜಿಗೆ COVID-19 ಕೂಡ ಎಫೆಕ್ಟ್ ಆಗಲಿಲ್ಲ. ಎಲ್ಲ ಫೀಲ್ಡ್ ಅಲ್ಲೂ ಕೂಡ ಇರುವಂತಹ ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಕಟ್ ಆಯ್ತು. ಆದ್ರೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರುವಂತಹ ಎಂಪ್ಲಾಯೀಸ್ಗೆ ಸ್ಯಾಲರಿ ಇನ್ಕ್ರಿಮೆಂಟ್ಸ್ ಆಗ್ತಿದೆ, ವರ್ಕ್ ಕೂಡ ಎಲ್ಲ ಎಫೆಕ್ಟ್ ಆಗ್ತಿದೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ದಟ್ಸ್ ವೈ ದ ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ತುಂಬಾನೇ ಇಂಪಾರ್ಟೆಂಟ್, ನೀವು ಕಲಿಯೋದು ತುಂಬಾ ಜಾಸ್ತಿ ಇದೆ ಕಂಪ್ಯೂಟರ್ ಅಲ್ಲಿ. ಸೊ ಈಗ ಅಟ್ ದ ಏಜ್ ಆಫ್ PU level, what you are selecting the combination along with the business strategics, you learn computer, how the computers can be used in business. So ನೀವು ಹೈಯರ್ ಸ್ಟಡೀಸ್ ಹೋದಂಗೆಲ್ಲ ಸೆಮಿನಾರ್ಸ್ ಮಾಡ್ಬೇಕಾದ್ರೆ, ನೀವು ಹೈಯರ್ ಸ್ಟಡೀಸ್ ಹೋದಾಗೆಲ್ಲ ಒಂದು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡ್ಬೇಕಾದ್ರೆ, ಅಲ್ಲಿ ನೀವು ಸ್ಲೈಡ್ಸ್ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ, PPTs ಪ್ರಿಪೇರ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಕಷ್ಟ ಆಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂದಾಗ ಬೇರೆ ಯಾರ ಕೈಲೋ ಮಾಡಿಸ್ಕೋಬೇಕಾಗುತ್ತೆ, ಅದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಆದ್ರೆ PU ಲೆವೆಲ್ ಅಲ್ಲಿ ನಾವು ನಿಮ್ಗೆ ಕಂಪ್ಯೂಟರ್ ನ ಕಲ್ಸ್ಕೊಡೋದ್ರಿಂದ ನಿಮಗೆ ಎಲ್ಲೂ ಇನ್ನೊಬ್ಬರನ್ನ ಕೇಳೋದ ನೆಸೆಸಿಟಿ ಬರಲ್ಲ. ಎಲ್ಲ ಒಂದು ಕಾನ್ಸೆಪ್ಟ್ಸ್ ನೀವು PU ಲೆವೆಲ್ ಅಲ್ಲಿ ಕಲ್ತ್ಕೊಂಡು ಹೋಗ್ತೀರಾ. ಹಾಗೇನೆ once your degree or master degree is completed in the commerce field, so it is very easy to get the job, because so in the business field they are asked computer knowledge. ಅಂದ್ರೆ ಇವತ್ತು ಬಿಸಿನೆಸ್ ಫೀಲ್ಡ್ ಅಲ್ಲೂ ಕೂಡ ಕಂಪ್ಯೂಟರ್ ನಾಲೆಡ್ಜ್ ಅನ್ನ ಕೇಳ್ತಾರೆ, ಬಿಕಾಸ್ ದ ಬ್ಯಾಂಕ್ಸ್ ಕ್ಯಾನ್ ಬಿ ಯೂಸ್ ದ ಕಂಪ್ಯೂಟರ್ಸ್. Understood? So any of the business sector they use the computers. If you are having the computer knowledge with your combination with your course, then obviously you get the job is very easily, and it is very easy to survive your life. Understood? So this is introduction and importance of the computer. Now we go for the actual subject. So in a computer science subject, in the first PUC, we are discussed so many concepts. What are all the concepts the syllabus is having in the first PUC means? We have discussed the definition of the computer, what are the parts can be present in the computer, how different parts can be worked, what is the functions of each and every component in the computer, how those components can be working, and what is the procedure to implement any of the program. ಸೊ ಯಾವುದೇ ಒಂದು ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನೆಲ್ಲ ಕಾನ್ಸೆಪ್ಟ್ಸ್ ಬೇಕಾಗುತ್ತೆ. ಸೊ ಹೌ ವಿ ಆರ್ ರನ್ ದ ಪ್ರೋಗ್ರಾಮ್ಸ್ ಅಂಡ್ ಹೌ ವಿ ಆರ್ ಕ್ರಿಯೇಟೆಡ್ ಡಾಕ್ಯುಮೆಂಟೇಶನ್ ವಿತ್ ದ ಹೆಲ್ಪ್ ಆಫ್ MS ವರ್ಡ್. ಯಾವುದೇ ಒಂದು ಲೆಟರ್ ನ ಟೈಪ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕಾದ್ರೆ MS ವರ್ಡ್ ಅನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು, MS ವರ್ಡ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇರುತ್ತೆ, ಹಾಗೇನೆ ಹೌ ವಿ ಆರ್ ಸಾಲ್ವ್ ದ ಪ್ರಾಬ್ಲಮ್ಸ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ಮುಲಾಸ್ ಇನ್ ಎಕ್ಸೆಲ್ ಶೀಟ್. ಅಂದ್ರೆ ಎಕ್ಸೆಲ್ ಶೀಟ್ ಅಲ್ಲಿ ಕೆಲವೊಂದು ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು, ರಿಸಲ್ಟೆಂಟ್ ವ್ಯಾಲ್ಯೂಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಅಂದ್ರೆ ಎಕ್ಸೆಲ್ ಅನ್ನ ಹೇಗೆ ಯೂಸ್ ಮಾಡೋದು, ಎಕ್ಸೆಲ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ, ಹಾಗೇನೆ ಹೌ ವಿ ಆರ್ ಕ್ರಿಯೇಟ್ ದ PPTs. So presentations, we are learn PowerPoint presentation irutte. Later we are discuss some of the internet concept. What is web, what are all the browsers we are used to browse the information, and what is server, how the information can be stored in a server. So what is internet, what are all the different components of the internet. Understood? So these are all the concepts the subject is having in the first PUC. The subject is very easy. First, students, you love the subject, and later you understand all the concepts very easily. It is very easy to score very good marks, and it is very easy to create your bright future. Understood? Now I will start. The subject is computer science. See here, in the subject it is having science. Computer is a technology can be used in a science. Even computer and technology and science field use ಮಾಡ್ತೀವಿ. So computer science. So in this computer science subject, I will take the first chapter. Today I will give the introduction about the first chapter. The first chapter name is Overview of Computer System. Overview of computer system. Students,
is computer? Computer andre enu? Computer means it is an electronic device. Computer is an electronic device. It can be used to access the input, store the input, recall the input, process the input and generates the output. So I will write the definition. Definition of computer. Definition of computer is it is an electronic device. It is an electronic device used to access input, stores the input, process the input, recall and generate a desired output. What is computer? Computer is an electronic device. Why we are called as an electronic device? Because the computer can be worked with the help of the power. So without power, the computer is not working. So that's why computer we are called as an electronic device. Computer is an electronic device. It is used to access inputs. Access input means the computer reads the input from the user. Here user means we are the users. We are feed the data to the computer by using input devices. Whatever the data we are given to the computer, that data computer can be accessed. Stores the data. After reads the data from the user, the data should be stored in a memory. Because so the data is not stored, the data is not processed. So that's why once the data is read, it will store the data in memory. It will process the inputs, whatever the data we are given, and we are passed some instructions how the data should be processed. Based on our instructions, the data should be processed in a CPU. It will recall. At the time of processing, it will recall some values from the input, from the memory. So whatever the data we are given, that data can be processed in a system. At the time of processing the data, the values can be recalled. And finally, it will generate a desired output. Here desired output means which type of output the user required. So user means us. Which output we are required, that output the computer can be generated. Understood? So for this definition, I will give a small example. What is the example I will take on? Student details. Student details. So here, computer ge now student details na input agi kodteve. Student details andre student name ಆಗಿರಬಹುದು, student father name ಆಗಿರಬಹುದು, mother name ಆಗಿರಬಹುದು, date of birth ಆಗಿರಬಹುದು, ಅವರ 10th marks ಆಗಿರಬಹುದು, 10th ಯಾವ ಇಯರ್ ಅಲ್ಲಿ ಪಾಸ್ ಆಗಿರ್ತಾರೆ, ಅವರ ಪರ್ಸೆಂಟೇಜ್ ಏನು, ಇದಿಷ್ಟು ಡೀಟೇಲ್ಸ್ ಅನ್ನ ನಾವು ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಂದ್ರೆ ನಾವು ಕಂಪ್ಯೂಟರ್ ಗೆ ಎಂಟರ್ ಮಾಡ್ತೀವಿ, ಡೇಟಾನ ಫೀಡ್ ಮಾಡ್ತೀವಿ, ಅಂದ್ರೆ ಅದು ಆಕ್ಸೆಸ್ ಮಾಡ್ಕೊಳ್ಳುತ್ತೆ ಇನ್ಪುಟ್ ಅನ್ನ. ನಾವು ಕೊಟ್ಟಿರುವಂತ ಡೇಟಾನ ಒಂದು ಫೈಲ್ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಒಂದು ಸ್ಟೂಡೆಂಟ್ ಅಂತ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡ್ತೀವಿ. ಆ ಡೇಟಾನ ಪ್ರೋಸೆಸ್ ಮಾಡ್ತೀವಿ. ಯಾವ ತರ ಪ್ರೋಸೆಸ್ ಮಾಡ್ತೀವಿ? ಐ ವಾಂಟ್ ಟು ಜನರೇಟ್ ದ ಕರೆಕ್ಟ್ ಏಜ್ ಆಫ್ ದ ಸ್ಟೂಡೆಂಟ್. ಸ್ಟೂಡೆಂಟ್ ಎಷ್ಟು ಏಜ್ ಆಗಿದೆ ನಾನು ಅದನ್ನ ಜನರೇಟ್ ಮಾಡಬೇಕು. ಜನರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ಆಲ್ರೆಡಿ ನಾವು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ನ ಸ್ಟೋರ್ ಮಾಡಿರ್ತೀವಿ. ಆ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡ್ಕೊಂಡು ನಮ್ ಕರೆಂಟ್ ಡೇಟ್ ಗೊತ್ತಿರುತ್ತೆ. ಸೊ ಇವತ್ತಿನ ಡೇಟ್ ಇಂದ ನಾವು ಡೇಟ್ ಆಫ್ ಬರ್ತ್ ನ ಮೈನಸ್ ಮಾಡಿದ್ರೆ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಸಿಕ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಅಂದ್ರೆ ಅದು ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಕಂಪ್ಯೂಟರ್ ಕ್ಯಾಲ್ಕುಲೇಟ್ ಮಾಡುತ್ತೆ. So the age can be calculated with the help of the formula, that is processing the data. Later I will arrange student names in alphabetic order. So ನಾವು ಸ್ಟೂಡೆಂಟ್ಸ್ ಅನ್ನ
ಡೇಟಾ ಎಂಟ್ರಿ ಮಾಡುವಾಗ ಯಾವುದೇ ಆಲ್ಫಾಬೆಟಿಕ್ ಆರ್ಡರ್ ಯೂಸ್ ಮಾಡಿಲ್ಲ. ಆದ್ರೆ ನಾವು ಯಾವಾಗ ಸ್ಟೂಡೆಂಟ್ ಡೇಟಾನ ಸ್ಟೋರ್ ಮಾಡಬೇಕು ಅನ್ಕೋತೀವೋ ಆಗ ಸ್ಟೂಡೆಂಟ್ ನೇಮ್ಸ್ ಅನ್ನ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೋತೀವಿ. ಅರೇಂಜ್ ಮಾಡೋದಕ್ಕೆ we are not used ABCD names, we are not collected. Just we have passed the command, immediately the computer can arrange all the names from A to Z order. Understand? So these are all the steps we are process the data. Based on the instructions, the data should be processed. So later, at the time of processing, it will recall the data. ಈಗ ಸ್ಟೂಡೆಂಟ್ ನೇಮ್ಸ್ ಅನ್ನ ಅರೇಂಜ್ ಮಾಡಬೇಕಾದ್ರೆ ಅದೆಲ್ಲ ಸ್ಟೂಡೆಂಟ್ ನೇಮ್ಸ್ ನ ರೀಡ್ ಮಾಡುತ್ತೆ, ರೀಕಾಲ್ ಮಾಡಿಕೊಂಡು ಅರೇಂಜ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಡೇಟ್ ಆಫ್ ಬರ್ತ್ ಅನ್ನ ರೀಕಾಲ್ ಮಾಡಿಕೊಂಡು ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನಮಗೆ ಯಾವ್ಯಾವ ಔಟ್ಪುಟ್ ಬೇಕು? ಸ್ಟೂಡೆಂಟ್ ಏಜ್ ಬೇಕಾಗುತ್ತೆ, ಸ್ಟೂಡೆಂಟ್ ನೇಮ್ಸ್ ಆಲ್ಫಾಬೆಟಿಕ್ ಆರ್ಡರ್ ಆಗಬೇಕಾಗುತ್ತೆ, ನಮಗೆ ಬೇಕಾಗಿರೋ ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಆರ್ ಯು ಕ್ಲಿಯರ್ ದ ಡೆಫಿನೇಷನ್ ಆಫ್ ದ ಕಂಪ್ಯೂಟರ್? Computer is an electronic device which is used to access the inputs, stores the input, process the inputs, recall the data and generate a desired output. So next we are discussed what are the main components of the computer. What are the main components of the computer? The computer is made up of two components. The computer is made up of two main components. The two main components we are called as hardware and software. Hardware plus software we are called computer. Computer is a combination of both. Both means hardware and software. Without hardware, the software cannot working. Without software, hardware is not running. Understood? So here the computer main two components are hardware and software. Hardware plus software we are called as a computer. Then what is hardware? Hardware andre eno? Hardware means the physical part of the computer we are called as hardware. The physical part of the computer we are called as hardware. So, which components we are called as a physical components? Those components the user can see, the user can touch, the user can feel. ಯಾವ ಕಾಂಪೋನೆಂಟ್ಸ್ ಅನ್ನ ನಾವು ನೋಡಬಹುದು, ಯಾವ ಕಾಂಪೋನೆಂಟ್ಸ್ ಅನ್ನ ನಾವು ಟಚ್ ಮಾಡಬಹುದು, ಯಾವ ಕಾಂಪೋನೆಂಟ್ಸ್ ಇಂದ ನಾವು ಫೀಲ್ ಆಗ್ತೀವಿ, ಇದೆಲ್ಲ ನಮಗೆ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆಗುತ್ತೆ. ಇದೆಲ್ಲ ನಮ್ಮ ಫಿಸಿಕಲ್ ಪಾರ್ಟ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, we saw the keypad, scanner. So these are all the hardware devices. So the physical part of the computer we call as a hardware. This hardware components the user can see, touch and feel. Examples of hardwares are keyboard, mouse, CPU, monitor, printer, scanner, etc. Understood? Next is a software. What is software? Software. Software means a set of instructions or programs is called as a software. A set of instructions or programs is called as a software. So this software can be used to run the computer, to operate the computer. So set of programs and set of instructions and ನಾವು software ಅಂತ ಕರೀತೀವಿ. ಈ ಒಂದು ಸಾಫ್ಟ್ವೇರ್ ಕಂಪ್ಯೂಟರ್ ನ ಆಪರೇಟ್ ಮಾಡೋದಕ್ಕೆ, ಕಂಪ್ಯೂಟರ್ ಹಾರ್ಡ್ವೇರ್ ಡಿವೈಸಸ್ ನ ರನ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. The softwares the user cannot see, cannot touch, cannot feel. ಸಾಫ್ಟ್ವೇರ್ಸ್ ಅನ್ನ ನಾವು ನೋಡೋದಿಕ್ ಆಗಲ್ಲ, ಸಾಫ್ಟ್ವೇರ್ಸ್ ಅನ್ನ ನಾವು ಟಚ್ ಮಾಡೋದಿಕ್ ಆಗಲ್ಲ, ಸಾಫ್ಟ್ವೇರ್ಸ್ ನಾವು ಫೀಲ್ ಆಗೋದಿಕ್ ಆಗಲ್ಲ. ನೋಡಿ, ಈಗ ನೀವು ಮೊಬೈಲ್ ಅನ್ನ ಮುಟ್ತೀರಾ, ಮೊಬೈಲ್ ಟಚ್ ಮಾಡ್ತೀರಾ, ಮೊಬೈಲ್ ಕೈಯಲ್ಲೇ ಇಟ್ಕೊಂಡಿರ್ತೀರಾ. ಆದ್ರೆ ಮೊಬೈಲ್ ಅಲ್ಲಿ ಇರುವಂತ ಸಾಫ್ಟ್ವೇರ್ ಅನ್ನ ನೀವು ನೋಡಕ್ ಆಗುತ್ತಾ? ಸಾಫ್ಟ್ವೇರ್ ಯಾವ ತರ ವರ್ಕ್ ಆಗ್ತದೆ ಅಂತ ನೀವು ನೋಡಕ್ ಆಗುತ್ತಾ? ಬಟ್ ಇವಾಗ ಯೂಸ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ, ಆದ್ರೆ ಅದು ಯಾವ ತರ ವರ್ಕ್ ಆಗುತ್ತೆ, ಅದ್ರಲ್ಲಿ ಏನೆಲ್ಲ ಕೋಡಿಂಗ್ಸ್ ಇರುತ್ತೆ, ಆ ಕೋಡಿಂಗ್ಸ್ ನಾವು ಟಚ್ ಮಾಡೋದಿಕ್ಕಾಗಲ್ಲ, ಕೋಡಿಂಗ್ಸ್ ನಾವು ನೋಡೋದಿಕ್ಕೂ ಆಗಲ್ಲ, ಸೊ ಫೀಲ್ ಆಗೋದಿಕ್ಕಾಗಲ್ಲ. Understood? So software means it is a set of instructions or programs. It's called software. The software the user can't touch, can't feel and can't see. Understood? Examples of softwares are operating systems, all kinds of operating systems, or application softwares are the examples of software. Understood? Operating system are there. So it is a set of programs can be used to operate a computer. That is called as operating system. All kinds of operating systems
and all kinds of applications. In short form, we are called as apps. So all kinds of applications we are taken examples of software. Understood? So you know the meaning of computer and what are the components, what are the main components of the computer. The computer is having two components. The two components of the computer are hardware and software. Hardware plus software is a computer. The combination of hardware and software is called as a computer. Then hardware means the physical part of the computer is called as hardware. Software means the set of instructions or programs is called software. Hardware, the user can see, touch and feel. The software components, the user can't see, can't touch, can't feel. Examples, hardware examples are monitor, mouse, keyboard, CPU, etc. Software examples are all kinds of operating systems and all kinds of application softwares. Understood? Students, next we go for the functional components of a computer. So here we are discussing the two main components of computer. Now we are go for the functional components of the computer. What are the functional components are there in the computer? So we are discussed functional components of a computer. The computer is having four functional components. The four functional components of computers are: first one, input unit; second one, central processing unit. In short form, we are called as CPU. Third one, output unit, and fourth one, memory unit. So, what are the functional components of the computer? Input unit, central processing unit, output unit, and memory unit. So, these four units are called as four functional units of a computer. So, these four functional units we are represented in a diagram. Consider I represent input unit. So here I will write it as CPU. CPU stands for central processing unit. The central processing unit is having three subcomponents. The three subcomponents are control units, arithmetic and logic units, registers. Next, I will write output unit. Here, I will write memory unit. The memory is having two types: primary memory and secondary memory. Here, observe the diagram. The four functional units of the computer: input, central processing unit, output unit and memory unit, they are represented in a diagram. This diagram we are called as block diagram of the computer. So in this block diagram, we have mentioned all the units: input unit, central processing unit, output unit and memory unit. So each and every unit is having its own functions. Each and every unit is having its own functions. So that functions we are discussed in the next video. Understood? So in this video, we are discussed
what is the definition of computer? What are the main components of computer? What is hardware? What is software? What are the differences between hardware and software? And what are the functional units of the computer? And how to construct a block diagram of a computer. Understood? Students, after this we have discussed each and every unit functions in detail. All are stay at home and safe.